ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮತ್ತೆ ನನ್ಗೆ ಗಿಫ್ಟ್. ಅಯ್ಯೋ ನೀನು ಕೊಡದೇ ಇದ್ರೆ ಬದುಕಕ್ಕಾಗತ್ತೇನೆ? ಆದಿತ್ಯ ಕೊಟ್ಬಿಡಪ್ಪ. ಆದಿತ್ಯ ಥ್ಯಾಂಕ್ಸ್ ಕಣಪ್ಪ. ಆ ಎರಡು ದೊಡ್ಡ ಬ್ಯಾಗ್ ಯಾರಿಗೆ? ಇನ್ಯಾರ್ಗೆ? ನಮ್ಮನೆ ಮಹಾಲಕ್ಷ್ಮಿಯರ್ಗೆ. ಅವರಿಬ್ರು ಮಹಾಲಕ್ಷ್ಮಿ ಅವರಾದ್ರ ಮತ್ ನಾನೇನು? ನೀನು ಗಜಲಕ್ಷ್ಮಿ. ಆದಿತ್ಯ ಬರೀ ಸೀರೆ ಕೊಟ್ರೆ ಆಗಲ್ಲ, ಒಡವೆನು ಸೇರಿಸಿ ಕೊಡ್ಬೇಕು. ಒಡವೆಗಳ? ಅವನ್ ಯಾವಾಗ್ರಿ ತಂದ್ರಿ? ಇಲ್ಲ ಧಮು, ಹಳೇದು. ಇದು ಬೇರೆ ಯಾರ್ದು ಅಲ್ಲ, ನಮ್ಮ ಅತ್ತಿಗೆ ಉಪಯೋಗಿಸ್ತಾ ಇರೋದು. ಯಾಕೆ ಅಂದ್ರೆ ಅತ್ತೆನ ಆರಾಧಿಸೋ ಇಬ್ರು ಸೊಸೆಯಂದ್ರಿಗೆ, ಅಂದ್ರೆ ಜನನಿ ಮತ್ತೆ ಪಾರ್ವತಿಗೆ ಆ ವರಮಹಾಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ಅತ್ತಿಗೆ ಆಶೀರ್ವಾದನೂ ಇರ್ಲಿ ಅಂತ ನಾನೇ ತೀರ್ಮಾನ ಮಾಡಿ ಅತ್ತಿಗೆನ ಒಪ್ಸಿ ಈ ಒಡವೆನೆಲ್ಲ ತಗೊಂಡ್ ಬಂದಿದ್ದೀನಿ. ಅತ್ತಿಗೆ ಈ ಸೀರೆ ಒಡವೆಗಳನ್ನೆಲ್ಲ ನೀವೇ ನಿಮ್ ಕೈಯಾರೆ ನಿಮ್ ಸೊಸೆಂದ್ರ ಸದಾಕಾಲ ಚೆನ್ನಾಗಿ. ನೀನ್ ಬರೀ ನಿನ್ ಹೆಂಡತಿಗೆ ಮಾತ್ರ ಮೋಸ ಮಾಡಿಲ್ಲ, ನನ್ಗೂ ಮೋಸ ಮಾಡಿದ್ಯಾ. ನಿಂಗ್ ಮೋಸ ಮಾಡದ್ನ? ಮೋಸ ಅಲ್ಲ, ಗೊತ್ತಿಲ್ಲದೇನೆ ಆಗಿರೋ ತಪ್ಪದು. ಕುಡಿದ್ ನಶೆಯಲ್ಲಿ ಆಗಿರೋ ಎಡವಟ್ಟು, ಅದನ್ನ ಹೇಗೆ ಮೋಸ ಅಂತ ಹೇಳ್ತೀಯ? ನಾನೇನೋ ನಿನ್ ಮೇಲೆ ನಂಬಿಕೆ ಇಟ್ಟು ನನ್ನನ್ನ ಪೂರ್ತಿಯಾಗಿ ನಿನ್ಗೆ ಅರ್ಪಿಸ್ಕೊಂಡೆ, ಆದ್ರೆ ನೀನು ಆ ನಂಬಿಕೆ ನಾವು ಉಳಿಸ್ಕೊಳ್ಳಿಲ್ವಲ್ಲ ಪ್ರೀತು. ನಾವಿಬ್ರೇ ಇದ್ದಿದ್ ರೂಮಲ್ಲಿ ಅಲ್ಲಿ ನಾವ್ ಒಂದಾಗಿದ್ದು ಹೇಗ್ ರೆಕಾರ್ಡ್ ಆಯ್ತು? ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ಆ ರೂಮಲ್ಲಿ ಇದ್ದಿದ್ ನಾವಿಬ್ರೆ, ನಾನಂತೂ ವಿಡಿಯೋ ಮಾಡಿಲ್ಲ. ಹಾಗಿದ್ರೆ ನೀನೇ ತಾನೇ ವಿಡಿಯೋ ಮಾಡಿರ್ಬೇಕು. ಆ ವಿಡಿಯೋನ ಯಾರ್ಯಾರಿಗೆ ಕಳ್ಸಿದ್ಯಾ ಹೇಳು? ಅಯ್ಯೋ, ನಾನ್ ಯಾಕಂದ್ರೆ ಚೀಪಾಗಿ ನಡ್ಕೊಳ್ಳಿ? ಹಾಗಿದ್ರೆ ನಮ್ಮಿಬ್ರು ವಿಡಿಯೋ ಹೇಗ್ ಬಂತು, ಹೇಗ್ ಸೆಂಡ್ ಆಯ್ತು? ನೀನೇ ಯಾರೋ ಕೈಲಿ ಮಾಡ್ಸಿದ್ಯಾ ತಾನೆ? ಬ್ಲಾಕ್ ಮೇಲ್ ಮಾಡಿ ಮತ್ತೆ ಮತ್ತೆ ನನ್ನ ಬಳಸ್ಕೋಬೇಕನ್ನೋ ಕೆಟ್ಟ ಉದ್ದೇಶ ತಾನೇ ನಿಂದು. ಛೇ, ನೀನ್ ಇಂತ ಕಚಡ ಕೆಲ್ಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಪ್ರೀತು. ಸಿಕ್ತಿಯಾ? ನಿನ್ ಜೊತೆ ಮಿಸ್ಬಿಹೇವ್ ಮಾಡ್ಬೇಕು ಅಂತ ನಾನು ಪ್ರಿಟೆಂಡ್ ಮಾಡ್ಕೊಂಡಿದ್ದ ವಿಡಿಯೋ ಮಾಡೋದಕ್ಕೆ. ಮೋನಿಕಾ, ನನ್ಗನ್ಸತ್ತೆ ಇದರಲ್ಲಿ ಇನ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆ. ಮೋನಿಕಾ, ನಾವೀಗ್ಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಕಂಪ್ಲೇಂಟಾ? ಎಸ್.
ನಮ್ಮ ಮಧ್ಯೆ ಪರ್ಸ್ನಲ್ ನಡೆದಿರೋದನ್ನ ಯಾರಿಗೂ ರೆಕಾರ್ಡ್ ಮಾಡೋ ಅಧಿಕಾರ ಇರಲ್ಲ. ದಟ್ಸ್ ಆಫೆನ್ಸ್. ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ. ಫಸ್ಟ್ ಆಫ್ ಆಲ್ ನಮ್ಮಿಬ್ಬರ ಮಧ್ಯೆ, ಅದರಲ್ಲೂ ನಾನು ನಿನ್ನ ಹತ್ರ ಬಿಹೇವ್ ಮಾಡ್ತೀನಿ ಅಂತ ನಾನು ನಂಬಕ್ಕೆ ಆಗ್ತಾ ಇಲ್ಲ. ಓಕೆ, ಏನೋ ನಮ್ಮಿಬ್ಬರ ಮಧ್ಯೆ ತಪ್ಪು ಆಗೋಯ್ತು. ಓಕೆ, ಅದು 100% ತಪ್ಪು. ಹೀಟ್ ಆಫ್ ದ ಮೂಮೆಂಟಲ್ಲಿ ನನ್ನ ಹೆಂಡತಿ ಬಗ್ಗೆ ಆ ಥರ ಮಾತಾಡಬಾರ್ದಾಗಿದ್ದು ನಾನು ಮಾತಾಡಿದೆ. ಆದರೆ ಜನನಿ ಅಂದರೆ ನನಗೆ ಈಗಲೂ ಪ್ರಾಣನೇ. ಅವಳು ನನ್ನ ಜೀವ. ಅವಳ ಜಾತಿಲಿ ಬೇರೆ ಯಾರು ನೆನ್ಸ್ಕೊಳ್ಳೋಕ್ಕೂ ಆಗಲ್ಲ ನನಗೆ. ನಮ್ಮಿಬ್ಬರಿಂದ ಆಗಿರೋ ಮಿಸ್ಟೇಕ್ನ ಬೇರೆ ಯಾರೋ ಎನ್ಕೇಜ್ ಮಾಡ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಈಗಲೇ ಹೋಗಿ ಕಂಪ್ಲೇಂಟ್ ಮಾಡೋಣ ಬಾ. ಯಾರು? ಅನ್ನೋ ನಂಬರ್ ಅಂದ್ರೆ ವಿಡಿಯೋ ಕಳಿಸಿರೋ ನಂಬರಾ? ಡೋಂಟ್ ವರಿ, ಐ ವಿಲ್ ಹ್ಯಾಂಡಲ್. ಯಾರು ನೀನು? ವಿಡಿಯೋ ಮಾಡ್ತೀಯಲ್ಲ, ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಈಗಲೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಹಲೋ 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 ಸರ್, ಯಾಕೆ ಇಷ್ಟೊಂದು ಕೂಗಾಡ್ತಿದ್ದೀರಾ? ಅಲ್ಲ ಸರ್, ನಾನು ವಿಡಿಯೋ ಕಳಿಸಿದ ತಕ್ಷಣ ಆ ವಿಡಿಯೋ ತೆಗೆದಿದ್ದು ನಾನೇ ಅಂತ ಹೇಗೆ ಸರ್ ಡಿಸೈಡ್ ಮಾಡ್ತೀರಾ? ಸರ್, ನಾನು ಬ್ಲಾಕ್ ಮೇಲರ್ ಅಲ್ಲ ಸರ್. ಮತ್ತೆ ನಿಮ್ಮ ಆಪತ್ ಬಾಂಧವ ಅನ್ಕೊಳ್ಳಿ. ಏನು ಸರ್, ಈ ವಿಷಯನೆಲ್ಲ ಫೋನಲ್ಲಿ ಮಾತಾಡೋದು ಬೇಡ. ನಾನು ಒಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡಿ, ಸರಿನಾ? ಸರಿ, ಲೊಕೇಶನ್ ಸೆಂಡ್ ಮಾಡು. ಸರಿ ಸರ್, ಈಗಲೇ ಕಳಿಸ್ತೀನಿ. ಮೋನಿಕಾ, ಲೆಟ್ಸ್ ಗೋ. ಎಲ್ಲಿಗೆ? ಅವ್ನು ಹೇಳಿದ ಜಾಗಕ್ಕೆ ಹೋದ್ರೆ ಫೋನ್ ಮಾಡಿದವನು ಯಾರೋ, ವಿಡಿಯೋ ಮಾಡಿದವನು ಯಾರು ಅಂತ ಗೊತ್ತಾಗತ್ತೆ. ಲೆಟ್ಸ್ ಗೋ. ಈ ಹುಡುಗಿ ಅವನನ್ನ ಅಲ್ಲಿ ಕರ್ಕೊಂಡು ಬರೋಷ್ಟರಲ್ಲಿ ನಾನ್ ರೀಚ್ ಆಗಿರ್ಬೇಕು. ಆಗ್ಲೇ ಊಟ ಕೂತಾಗ್ಲೂ ಊಟ ಮಾಡೋದಕ್ಕೆ ಮನ್ಸಿರ್ಲಿಲ್ಲ. ಯಾಕೋ ಗೊತ್ತಿಲ್ಲ, ಪ್ರೀತು ತುಂಬಾನೇ ನೆನಪಾಗ್ತಿದ್ದಾನೆ ಪಾರ್ವತಿ ಅವರೇ. ಅವ್ನು ಹುಷಾರಾಗಿ ಮನೆಗೆ ಬಂದು ಸೇರಿದ್ರೆ ಸಾಕು ಅನಿಸ್ತಿದೆ. ಯಾಕೇನೇನೋ ಯೋಚನೆ ಮಾಡ್ತಾ ಇದ್ದೀರಾ ಜನನಿಯವರೇ? ಆ ಥರ ಏನಾದರೂ ಇದ್ದಿದ್ರೆ ಯಜಮಾನ್ರು ಫೋನ್ ಮಾಡ್ತಿದ್ರಲ್ವಾ? ಅಣ್ಣ ತಮ್ಮ ಇಬ್ರು ಒಟ್ಟಿಗೆ ತಾನೇ ಇದ್ದಾರೆ, ಇಬ್ರು ಆರಾಮಾಗೆ ಮನೆಗೆ ಬರ್ತಾರೆ, ನೀವು ತಲೆ ಕೆಡ್ಸ್ಕೋಬೇಡಿ. ಇಲ್ಲ ಪಾರ್ವತಿ ಅವರೇ, ಯಾಕೋ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ. ಭಾವಂಗ್ ಒಂದ್ಸರಿ ಫೋನ್ ಮಾಡಿ ಪ್ರೀತು ಆರಾಮಾಗಿದ್ದಾನ ಅಂತ ಕೇಳ್ತೀರಾ? ಸರಿ, ಮಾಡ್ತೀನಿ ರೀ. ಮತ್ತೆ ಯಾಕೆ ಈ ತರ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ಏನ್ ನಿಮ್ ಉದ್ದೇಶ? ನಿಮ್ಮನೆ ಮಾನ ಮರ್ಯಾದೆ ಕಳೆಯೋದು. ಪ್ಲೀಸ್ ಆ ಥರ ಮಾಡಕ್ ಹೋಗ್ಬೇಡಿ. ಆ ರೀತಿ ಎಲ್ಲ ಮಾಡಬಾರ್ದು, ಇದು ಟೆಲಿಕಾಸ್ಟ್ ಆಗಬಾರ್ದು ಅಂದ್ರೆ ನೀನು ನಾವ್ ಹೇಳ್ದಾಗ ಕೇಳ್ಬೇಕು. ನೀವೇನ್ ಹೇಳಿದ್ರು ಮಾಡ್ತೀನಿ, ಆದ್ರೆ ಈ ವಿಡಿಯೋ ಮಾತ್ರ ಲೀಕ್ ಆಗ್ಬಾರ್ದು. ಹೇಳಿ, ಏನ್ ಮಾಡ್ಬೇಕು ಹೇಳಿ. ಏನ್ ಮಾಡ್ಬೇಕು ಅಂತ ಸಮಯ ಬಂದಾಗ ಹೇಳ್ತೀನಿ. ಈಗ ಸದ್ಯಕ್ಕೆ ನೀನ್ ಆರಾಮಾಗಿ ಮನೆಗೆ ಹೋಗು. ಇವಾಗ ನೀನು ಫ್ರೆಂಡ್ಸಿಗೆ ಅಂತ ಓಡಾಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಅದು ಅಲ್ಲದೆ ಅದರಿಂದ ನಿನ್ನ ಕೆಲಸಕ್ಕೆ ಎಫೆಕ್ಟ್ ಆಗಬಾರ್ದು. ಓ, ಆಫೀಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನೀನ್ ಇವತ್ತು ಆಫೀಸ್ಗೆಲ್ಲ ಹೋಗಂಗಿಲ್ಲ, ಸೀದಾ ಮನೆಗೆ ಹೋಗು ಅಂತ ನನ್ನ ತಂಗಿ ಹೇಳ್ತಿರೋದು.
ಮನೆಗೆ ಹೋದ್ಮೇಲೆ ಈ ವಿಚಾರನ ಯಾರ ಹತ್ರ ಆದ್ರೂ ಹಂಚ್ಕೋಬೇಕು ಅಂದ್ರೆ ಅದು ಪರಿಣಾಮ ಏನಾಗತ್ತೆ ಅಂತ ಗೊತ್ತು ತಾನೆ? ಪ್ರೀತು ಯಾಕೆ ಕಾಲ್ ಕಟ್ ಮಾಡ್ತಿದ್ದಾನೆ? ಯಾಕೋ ಮರಿ ಫೋನ್ ಕಟ್ ಮಾಡ್ಬಿಟ್ಟೆ? ಅಣ್ಣ ನೀನ್ ತಾನೇ ಹೇಳಿದ್ದು ಇವನು ಅಖಿಲ ತರ ಮುಂಗೋಪಿ ಅಲ್ಲ, ತುಂಬಾ ಒಳ್ಳೆ ಹುಡ್ಗ. ಓ ಕರೆಕ್ಟ್ ಅಲ್ವಾ? ಅದ್ಗೆ ಏನ್ ಯೋಚನೆ ಮಾಡ್ತಿದ್ದೀರಿ? ಪ್ರೀತು ಕಾಲ್ ಮಾಡಿದ್ದ, ರಿಂಗ್ ಆಗ್ತಾ ಇತ್ತು. ನಾನು ತಗೊಳ್ಳೋ ಅಷ್ಟರಲ್ಲಿ ಕಟ್ಟಾಗೋಯ್ತು. ಆಮೇಲೆ ನಾನೇ ಕಾಲ್ ಮಾಡಿದೆ, ಆದ್ರೆ ಪ್ರೀತು ಕಾಲ್ ಕಟ್ ಮಾಡ್ದ. ಏನೋ ಇಂಪಾರ್ಟೆಂಟ್ ಕೆಲಸದಲ್ಲಿ ಬ್ಯುಸಿ ಇದ್ದಾನೆ ಅಂತ ಅನ್ಸುತ್ತೆ. ಫ್ರೀ ಇದ್ದಾಗ ಮಾಡ್ತಾನೆ ಬಿಡಿ. ಪ್ರೀತು ಯಾವತ್ತು ಕಾಲ್ ಕಟ್ ಮಾಡ್ದವನಲ್ಲ. ರಿಸೀವ್ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಒಂದು ಮೆಸೇಜ್ ಆದ್ರೂ ಹಾಕ್ತಿದ್ದ. ಆದ್ರೆ ಇವತ್ತು ಕಾಲ್ ಕಟ್ ಮಾಡ್ತಿದ್ದಾನೆ. ಆಗ ಕೆಲಸದ ಒತ್ತಡ ಇರಲಿಲ್ಲ, ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಆ ಬ್ಯುಸಿಲಿ ಕಟ್ ಮಾಡಿರ್ತಾನಷ್ಟೇ. ಅಥವಾ ಬೈ ಮಿಸ್ ಆಗಿ ಡಯಲ್ ಆಗಿರ್ಬೋದಲ್ವಾ? ಅದಕ್ಕೆ ಬೇರೇನೋ ಸಮಸ್ಯೆ ಆಗಿರಲ್ಲ ಅಲ್ವಾ? ಖಂಡಿತವಾಗೂ ಆಗಿರಲ್ಲ. ಅದಕ್ಕೆ ನೀವು ಆರಾಮಾಗಿರಿ. ಜಾಣ ಮರಿ ಹೋಗಪ್ಪ. ತುಂಬಾ ಹೊತ್ತು ಇನ್ನೊಬ್ರ ಮನೇಲಿ ಇರಬಾರ್ದು, ಮನೆಯವ್ರು ತಪ್ಪು ತಿಳ್ಕೊಳ್ತಾರೆ. ಆದ್ರೆ ನಾವ್ ಹೇಳಿದಿನ್ ಮಾತ್ರ ಚೆನ್ನಾಗಿ ನೆನ್ಪಲ್ಲಿಟ್ಕೋ. ರಾಸ್ಲೀಲೆ, ವಿಡಿಯೋ, ಮನೆ ಮರ್ಯಾದೆ, ಅಮ್ಮನ ಸಾವು. ಜನನಿ, ಪ್ರೀತು ರಾತ್ರಿ ಚೆನ್ನಾಗಿ ಊಟ ಮಾಡಿದಾನ? ಇಲ್ಲ ಅತ್ತೆ, ಮಲ್ಗಿದ್ನಲ್ಲ ಅಂತ ನಾನೇ ಎಬ್ಬಿಸ್ಲಿಲ್ಲ. ಬೇಗ ತಿಂಡಿ ತಿಂದು ರೆಡಿ ಆಗು. ಕ್ವೀನ್ಸ್ ಅಂಡ್ ಡಾಟರ್ಸ್ ಕಂಪನಿ ಎಕ್ಸಿಕ್ಯೂಟಿವ್ಸ್ ಜೊತೆನಲ್ಲಿ ಮೀಟಿಂಗ್ ಇದೆ. ಇವತ್ತ ಮಾಮ್? ಹೌದಪ್ಪ. ನೀನು ಆ ಕಂಪನಿಯವ್ರನ್ನ ಮೀಟ್ ಮಾಡೋದಕ್ಕೆ ಆಫೀಸ್ಗೆ ಹೋಗಾಗಿಲ್ಲ. ಅಷ್ಟೇ ಅಲ್ಲ, ಮನೆ ಬಿಟ್ಟೆ ಎಲ್ಲೂ ಹೋಗೋ ಹಾಗಿಲ್ಲ. ಅರ್ಥ ಆಯ್ತಾ? ನೆನ್ಪಿದೆ ತಾನೆ? ರಾಸಲೀಲೆ, ವಿಡಿಯೋ, ಮನೆ ಮರ್ಯಾದೆ, ಅಮ್ಮನ ಸಾವು. ಪ್ರೀತು, ಯಾರ್ದಪ್ಪ ಫೋನು? ಯಾವ್ದೋ ಕಂಪ್ನಿ ಕಾಲ್. ಹೌದಾ? ಮತ್ತೆ ಹಾ ಹ್ಞೂ ಏನು ಅನ್ಲೇ ಇಲ್ಲ. ಸೀರಿಯಸ್ ಆಗಿ ಕೇಳಿಸ್ಕೊಂಡು ಹಂಗೆ ಫೋನ್ ನ ಕಟ್ ಮಾಡ್ಬಿಟ್ಟೆ. ನಿನ್ನೆಯಿಂದ ನೋಡ್ತಿದ್ದೀನಿ, ಹೀಗೆ ಇದೆಯಾ? ಏನಾಯ್ತು ನಿನ್ಗೆ? ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇನ್ ನಂಗಾಯ್ತು. ಅಲ್ಲ, ದಾಮಿನಿ ಮುಖಾಂತರನೇ ಆ ಮನೇಲಿ ಏನೆಲ್ಲ ನಡೀತಿದೆ ಅಂತ ನಾವು ತಿಳ್ಕೊಳ್ತಿರೋದು. ಅಂಥದ್ರಲ್ಲಿ ಇವಳೇ ಅವನ್ಗೆ ಅಷ್ಟೊಂದು ಪ್ರೆಷರ್ ಹಾಕ್ಬಿಟ್ರೆ, ಇವತ್ತಲ್ಲ ನಾಳೆ ಅವನ್ ಬಾಯ್ ಬಿಟ್ಬಿಟ್ರೆ? ಅಣ್ಣ, ಆ ದಾಮಿನಿ ಒಂದು ಕಾಮಿಡಿ ಪೀಸು. ಅವಳು ಹೀಗೆ ಹೇಳ್ತಿದ್ದಾಳೆ ಅಂತ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ನೋಡು, ಎಷ್ಟೇ ಪ್ರೆಷರ್ ಹಾಕಿದ್ರು ಇವನು ಆ ವಿಷಯ ಹೇಳೋದಿಲ್ಲ. ಹಾಗೆ ಹೇಳಿದ್ರೆ ಅವನ್ ಮನೆ ಮರ್ಯಾದೆನೆ ಹೋಗೋದು. ಏನಿಲ್ಲ ಚಿಕ್ಕಮ್ಮ, ಯಾವ್ದೋ ಬಿಸ್ನೆಸ್ ಲೋನ್ ಬಗ್ಗೆ ಮಾತಾಡ್ತಾ ಇದ್ರು. ಏನ್ ಮಾತಾಡ್ಬೇಕಂತ ಗೊತ್ತಾಗದೆ ಕಟ್ ಮಾಡಿದೆ. ಪ್ರೀತು, ಅತ್ತಿಗೆ ಹೇಳಿದ್ದು ಕೇಳಿಸ್ತು ತಾನೆ? ಹಾ ಹೇಳಿ ಮಾಮ್. ಅದೇಪ್ಪ, ಕ್ವೀನ್ಸ್ ಅಂಡ್ ಡಾಟರ್ಸ್ ಕಂಪನಿಯ ಎಕ್ಸಿಕ್ಯೂಟಿವ್ಸ್ ಜೊತೆನಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ನಲ್ಲ. ರೆಡಿ ಆಗು, ಹೋಗು. ಮನೆ ಬಿಟ್ಟೆ ಎಲ್ಲೂ ಹೋಗೋ ಹಾಗಿಲ್ಲ. ಸಾರಿ ಮಾಮ್, ಆಗಲ್ಲ.
ಪಾರ್ವತಿ ಅವರೇ ಏನ್ ಮಾಡ್ತಿದ್ದೀರಾ? ನನ್ ಮೈದ್ನಂಗೆ ಕಷಾಯ ತಯಾರು ಮಾಡ್ತಾ ಇದ್ದೀನಿ. ಇದನ್ ಕುಡಿದ್ರೆ ಅವ್ರ ತಲೆನೋವೆಲ್ಲ ಮಾಯ ಆಗತ್ತೆ. ನಿಮಗೆ ಹೇಗೆಷ್ಟು ಒಳ್ಳೆ ಮನ್ಸು ಬಂತು? ಒಳ್ಳೆ ಮನ್ಸ ನನಗ? ಹೌದು, ನಿಮಗೇನೆ. ಪ್ರೀತುಗೆ ತಲೆನೋವು, ಕಷಾಯ ಮಾಡ್ಕೊಡಿ ಅಂತ ಯಾರು ಹೇಳ್ದೇ ಇದ್ರು ನೀವೇ ಕಷಾಯ ಮಾಡೋದಕ್ಕೆ ಮುಂದಾಗಿದ್ದೀರಾ. ಬರೀ ಪ್ರೀತುಗ್ ಮಾತ್ರ ಅಲ್ಲ, ಈ ಮನೆಗೆ ಯಾರಿಗೆ ಏನೇ ಆದ್ರೂ ಮೊದ್ಲು ಅಯ್ಯೋ ಅನ್ನೋದು ನಿಮ್ ಹೃದಯನೇ. ಈ ಒಳ್ಳೆ ಮನ್ಸು ನನಗೂ ಇಲ್ಲ ನೋಡಿ. ಇದ್ರಲ್ಲಿ ಒಳ್ಳೇದು ಕೆಟ್ಟದ್ದು ಅನ್ನೋದು ಏನೂ ಇಲ್ಲ. ಈ ಮನೇಲಿ ಇರೋರೆಲ್ರು ನನ್ನೋರಲ್ವಾ, ಹಾಗಾಗಿ ಎಲ್ರು ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ತಾನೆ. ಆದ್ರೂ ನಿಮ್ಮನ್ನ ನೋಡಿದ್ರೆ ಎಂತವ್ರಿಗೆ ಆಗ್ಲಿ ಖುಷಿ ಆಗುತ್ತೆ. ನಿಮ್ಮನ್ ಕಂಡ್ರೆ ನನ್ಗೂ ಖುಷಿ ಆಗುತ್ತೆ ಜನನಿಯವರೇ. ಹೌದು, ನಾಳೆ ನೀವೇ ತವ್ರ ಮನೆಗೆ ಹೋಗ್ತಿದ್ದೀರೋ ಅಥವಾ ಗಣಿನ ಇಲ್ಲಿಗೆ ಬರೋದಕ್ಕೆ ಹೇಳ್ತಾ ಇದೀರೋ? ಏನು ತವ್ರ ಮನೆಗ? ನಾನ್ ಅಲ್ಲಿಗೆ ಹೋಗೋದಿಕ್ಕಾಗ್ಲಿ ಇಲ್ಲ ಅವ್ನ್ ಇಲ್ಲಿಗೆ ಬರೋದಿಕ್ಕಾಗ್ಲಿ ಏನು ವಿಶೇಷ ಇಲ್ಲ ಅಲ್ವಾ? ಇದೆ, ಆದ್ರೆ ನಿಮಗ್ ನೆನ್ಪಿಲ್ಲ ಅಷ್ಟೆ. ಯಾಕಂದ್ರೆ ಅರಸನ್ಕೋಟೆ ಹಿರಿ ಸೊಸೆಗೆ ಯಾವಾಗ್ಲೂ ಗಂಡನ್ ಮನೆ, ಅತ್ತೆ, ಮಾವ, ಮೈದ್ನ ಇವ್ರು ಬಿಟ್ರೆ ಬೇರೆ ಯಾರು ನೆನ್ಪಿಲ್ಲ ಅನ್ಸುತ್ತೆ. ನಿಮ್ಮನ್ನಂತೂ ಮರೆಯೋದಿಕ್ಕಾಗಲ್ಲ ಜನನಿಯವರೇ. ಆಯ್ತಾಯ್ತು. ಹಾಗಂತ ನಾನ್ ನನ್ನ ತವ್ರನ್ನ ಕಡೆಗಣಿಸ್ತಾ ಇಲ್ಲ. ಗಣಿ ನನ್ ತಮ್ಮ ಅಲ್ವಾ, ಅವನನ್ನ ಹೇಗ್ ಮರೆಯೋದಿಕ್ಕಾಗತ್ತೆ? ಆದ್ರೆ ಅವನನ್ನ ಇಲ್ಲಿ ಕರ್ಸ್ಕೊಳ್ಳೋ ಅಂತ ವಿಷಯನಾದ್ರೂ ಏನಿದೆ? ಖಂಡಿತ ಇದೆ ಅಂತ ಹೇಳಿದ್ನಲ್ಲ. ಏನು? ನಾಳೆ ರಕ್ಷಾ ಬಂಧನ ಅಲ್ವಾ ಪಾರ್ವತಿ ಅವರೇ? ಅಯ್ಯೋ ಹೌದಲ್ವಾ, ನಂಗ್ ನೆನ್ಪೇ ಇಲ್ಲ ನೋಡಿ. ನೋಡಿದ್ರ ನಾನ್ ಹೇಳಿದ್ಮೇಲೆ ನಿಮಗ್ ನೆನ್ಪಾಗ್ತಿದೆ. ಪ್ರತಿ ವರ್ಷ ರಕ್ಷಾ ಬಂಧನದ ಹಿಂದಿನ ದಿನ ನಾನೇ ಹೋಗಿ ರಾಖಿ ತಗೊಂಡ್ಬರ್ತಾ ಇದ್ದೆ. ಆದ್ರೆ ಈ ವರ್ಷ ರಾಖಿ ತರೋದಿರ್ಲಿ, ನನಗ್ ಅದ್ರ ಬಗ್ಗೆ ನೆನ್ಪೇ ಆಗಿಲ್ಲ. ನೀವ್ ಹೇಳಿದ್ದಕ್ಕಾಯ್ತು. ಇಲ್ಲ ಅಂದಿದ್ರೆ ಪಾಪ ಗಣಿ ಎಷ್ಟು ಬೇಜಾರ್ ಮಾಡ್ಕೋತಿದ್ನೋ ಏನೋ. ನಮ್ಮ ಅಕ್ಕ ಮದ್ವೆ ಆದ್ಮೇಲೆ ನನ್ನ ಮರ್ತೇ ಹೋದ್ಲು ಅಂತ ಕೊರಗ್ತಿದ್ದ ಅನ್ಸುತ್ತೆ. ನೀವ್ ನಾಪ್ಸಿದ್ ಒಳ್ಳೇದಾಯ್ತು ಜನನಿಯವ್ರೆ. ನಾನು ಈಗ್ಲೇ ಹೋಗಿ ರಾಖಿ ತಗೊಂಡ್ಬರ್ತೀನಿ. ಅದೆಲ್ಲ ಏನು ಬೇಡ, ನಾನು ಆಗ್ಲೇ ಗಣಿ ಕಟ್ಟೋದಿಕ್ಕೆ ಅಂತ ರಾಖಿ ತಗೊಂಡ್ ಬಂದಿದ್ದೀನಿ. ಇಲ್ಲಿ ನೋಡಿ. ಅಯ್ಯೋ ನೋಡಿ, ನಿಮಗ್ ಜ್ಞಾಪಕ ಇರೋದು ನನಗ್ ಜ್ಞಾಪಕ ಇಲ್ಲ. ಅರೆ, ಒಂದೇ ತರದ್ 2 ರಾಖಿ ತಂದಿದ್ದೀರಾ? ಯಾಕೆ? ಗಣಿ ನಿಮಗ್ ಮಾತ್ರ ತಮ್ಮನ, ನನಗಲ್ವಾ? ಅಯ್ಯೋ ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ನಿಜ, ಅವ್ನ್ ನಿಮ್ಗೂ ತಮ್ಮನೆ. ನೀವ್ ಅವನ್ ಮೇಲೆ ತೋರಿಸ್ತಾ ಇರೋ ಪ್ರೀತಿ ನೋಡಿದ್ರೆ ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಏನ್ ನಡೀತಿದೆ ಇಲ್ಲಿ? ಏನೋ ತುಂಬಾ ಸೀರಿಯಸ್ ಆಗಿ ಮಾತಾಡ್ಕೊತಿದ್ದೀರಾ? ಏನಿಲ್ಲ ಓಂ, ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ, ಅದ್ರ ಬಗ್ಗೆ ಬ್ರೋಕ್ ಹೇಳ್ತಿದ್ದೆ ಅಷ್ಟೇ. ಅಷ್ಟೇನಾ ಅಥವಾ ಬೇರೇನಾದ್ರೂ ಇದೆಯಾ? ನಾನು ನಿನ್ನೆಯಿಂದ ಗಮನಿಸ್ತಾ ಇದ್ದೀನಿ ಪ್ರೀತು, ಏನೋ ಬದಲಾವಣೆ ಇದೆ ನಿನ್ನಲ್ಲಿ. ಏನಾದ್ರೂ ತೊಂದರೆ ಇದ್ರೆ ಹೆಸಿಟೇಷನ್ ಇಲ್ಲದೆ ನನ್ನ ಹತ್ರ ಹೇಳ್ಕೊ. ಅಮ್ಮ, ನೀವು ಹೇಳಿ ಕಳಿಸಿದ ಮೀಟಿಂಗು ಚೆನ್ನಾಗಾಯ್ತು. ಇನ್ಫಾರ್ಮೇಶನ್ ಬಂತು, ವೆರಿ ಗುಡ್. ಅಮ್ಮ, ನಾಳೆ ರಕ್ಷಾ ಬಂಧನ ಅಲ್ವಾ, ಅದಕ್ಕೆ ಎಲ್ರಿಗೂ ಕಟ್ಟೋದಕ್ಕೆ ರಾಖಿ ತಂತೀನಿ, ತಗೊಳ್ಳಿ. ಏನಿದು?
ಏನೆಲ್ಲ ಅವ್ರವರೇ ನಿರ್ಧಾರ ತಗೊಳ್ಳೋಷ್ಟು ದೊಡ್ಡವರಾಗ್ಬಿಟ್ಟಿದಾರ? ನನಗೊಂದ್ ಮಾತು ಹೇಳು ಹೋಗಿಲ್ಲ. ಇಷ್ಟು ವರ್ಷದಿಂದ ನಮ್ ಜೊತೆನೆ ಮನೆಯವರಾಗಿ ಇದ್ದಾರೆ, ಇವತ್ತೇ ಇಲ್ಲ ಅಂದ್ರೆ ಹೇಗೆ? ನನಗೆ ರಾಖಿ ಯಾರು ಕಟ್ಲಿ? ನಮ್ಗೆ ಕಟ್ಟಿ ಅಮ್ಮವ್ರೆ. ಏನಪ್ಪ ರಮೇಶ, ಎಲ್ಲೋಗ್ಬಿಟ್ಟಿದ್ರಿ? ಸ್ವಲ್ಪ ಕೆಲಸ ಇತ್ತು, ಮಾರ್ಕೆಟ್ ಬಂದ್ರಿ ಅಮ್ಮವ್ರೆ. ಇವತ್ತೇ ಹೋಗ್ಬೇಕಾಗಿತ್ತ ನೀವು? ರಾಖಿ ಹಬ್ಬದ ದಿನ ಯಾರು ಇಲ್ವಲ್ಲಪ್ಪ, ಯಾರಿಗ್ ರಾಖಿ ಕಟ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಬನ್ನಿ ಕೂತ್ಕೊಳ್ಳಿ. ಸರಿ ಅಮ್ಮ. ರಮೇಶ, ಕೂತಿರಿ. ವೀರಣ್ಣ, ವೀರಣ್ಣ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ದೀರ್ಘಾಯುಷ್ಮಾನ್ ಇಷ್ಟಾರ್ಥ ಸಿದ್ಧ. ಹೇಗಿದೆ ಮಗಳೇ? ಪ್ರೀತು? ಪಾರು ಚೆನ್ನಾಗಿದೆ ಪುಟ್ಟಿ? ಚೆನ್ನಾಗಿದೆ ಕಂದ. ಮೋಹನ್ ಚೆನ್ನಾಗಿದೆ. ಎಲ್ಲಿ ನಿಮ್ ಶ್ರೀಮತಿ ಅವರು? ಇಲ್ಲೇ ಇದ್ದಾರೆ. ಓ, ನೀವು ಇರ್ಬೇಕು. ನಮಸ್ಕಾರ. ರಘು ಎಲ್ಲಿ? ಅಸ್ಸಾಂನಲ್ಲಿ ನಮ್ ಫಾರ್ಮ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಲೀಗಲ್ ಇಶ್ಯೂಸ್ ಇದೆ, ಅದನ್ನ ಸಾಲ್ವ್ ಮಾಡಕ್ಕೆ ಅಂತ ಹೋಗಿದ್ದಾರೆ. ಓ, ಹಾಗಾದ್ರೆ ಈ ರಕ್ಷಾ ಬಂಧನಕ್ಕೆ ರಘು ನೋಡೋ ಭಾಗ್ಯ ನನ್ಗಿಲ್ಲ. ಹಾಗೆ ಯಾಕಂತೀರ ವೀರಣ್ಣ? ಆಮೇಲೆ ವಿಡಿಯೋ ಕಾಲೇ ಮಾಡ್ಕೊಡ್ತೀನಿ. ವೀರಣ್ಣ, ಈ ಸೀರೆ ಜೇನುತುಪ್ಪ ಎಲ್ಲ ನೀವು ಕೊಡಿಸಿದ್ದ? ಏನ್ ಮಾಡ್ಲಿ, ನೀನಂತೂ ನನ್ನ ರಕ್ಷಾ ಬಂಧನಕ್ಕೆ ಕರೆಯೋದಿಲ್ಲ. ಈ ನೆಪದಲ್ಲಾದ್ರೂ ನನ್ನ ತಂಗಿ ನೋಡ್ಕೊಂಡು ಹೋಗೋಣ ಅಂತ ನಾನೇ ಬಂದೆ. ಇದನ್ನೆಲ್ಲ ನಾನೇ ತಂದೆ. ಛೇ, ನಾನ್ ಕರೆಯಲ್ಲ ಅಂತ ಅಲ್ಲ ವೀರಣ್ಣ, ನನ್ಗೆ ನಿಮ್ಮನ್ ಕರೆದ್ರೆ ಬರ್ತೀರೋ ಇಲ್ವೋ, ಕರಿಬೇಕೋ ಬೇಡವೋ, ಇದೆಲ್ಲ ಗೊಂದಲದಲ್ಲಿ ಇದ್ದೆ ವೀರಣ್ಣ, ಕ್ಷಮಿಸ್ಬಿಡಿ. ತಂಗಿ ಪ್ರೀತಿಯಿಂದ ಕರೆದ್ರೆ ಈ ಅಣ್ಣ ಬರದೇ ಇರ್ತಾರೇನು? ಅದ್ ಸರಿ, ಇವ್ರೇನ್ ಸಿಕ್ಕಿದ್ರು ನಿಮ್ಗೆ? ಹೇಳ್ರಪ್ಪ. ಅಮ್ಮವ್ರೆ, ಇಷ್ಟು ವರ್ಷ ನಿಮ್ ಕೈಲಿ ರಾಖಿ ಕಟ್ಟಿಸ್ಕೊಂಡ್ರು ನಿಮ್ಗೇನ್ ಇಷ್ಟ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ನಾವೇನಾದ್ರೂ ಗಿಫ್ಟ್ ಕೊಡಬೇಕು ಅಂತ ನಾವು ಅಂದ್ಕೊಂಡ್ವಿ. ಅಂಥದ್ರಲ್ಲಿ ನಾವು ತಂದಿದ್ದ ಗಿಫ್ಟ್ನ ನೀವು ತಗೊಂತೀರೋ ಇಲ್ವೋ, ಆ ಗಿಫ್ಟ್ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನಮ್ಮಿಬ್ಬರಿಗೂ ಮುಜುಗರ ಕಾಡ್ತಾ ಇತ್ತು. ಅಷ್ಟೊತ್ತಿಗೆ ವೀರಯ್ಯ ಬುದ್ಧಿಯವ್ರು ಫೋನ್ ಮಾಡಿ ನಮ್ಮನ್ನ ಮಾರ್ಕೆಟಿಗೆ ಕರ್ಸ್ಕೊಂಡ್ರು. ಇದು ನಿಮಗ್ ಕೊಡು ಅಂತ ನಮ್ ಕೈಲಿ ಕೊಟ್ಟು ಕರ್ಸಿದ್ರು ಅಮ್ಮವ್ರೆ. ಓ, ನನಗ್ ಗೊತ್ತಿಲ್ಲದೆ ಇಷ್ಟೆಲ್ಲ ನಡೆದಿದ್ಯಾ?
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.